ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಪರ್ವ ಶುರುವಾಗಿದೆ. 25ನೇ ಸಿಎಂ ಆಗಿ ಡಿಕೆಶಿ ಪಟ್ಟಕ್ಕೇರ್ತಾ ಇದ್ದಂತೆ ಎಲ್ಲೆಲ್ಲೂ ಡಿಕೆ ಕೂಗು ಮಾರ್ದನಿಸ್ತಾ ಇದೆ. ಅಜ್ಜಯ್ಯನ ಹೆಸರಲ್ಲಿ ಡಿಕೆಶಿ ಪಟ್ಟಕ್ಕೇರಿದ್ದು ನೂತನ ಸಿಎಂಗೆ ಪ್ರಧಾನಿ ಮೋದಿ ಹಾಗೂ ಎಚ್ಡಿಕೆ ಕೂಡ ವಿಶ್ ಮಾಡಿದ್ದಾರೆ. ನಾನು ಡಿಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಡಿಕೆ ಶಿವಕುಮಾರ್ ಅಂದುಕೊಂಡಿದ್ದನ್ನ ಸಾಧಿಸಿ ತೋರಿಸಿದ ಛಲಗಾರ, ಕಾಂಗ್ರೆಸ್ ಪಾಲಿನ ಮಹಾಬೇಟೆಗಾರ. ಡಿಕೆಶಿ ಪಾಲಿಗೆ ಸುವರ್ಣ ಅಕ್ಷರದಲ್ಲಿ ಬರೆದಿಡೋ ದಿನ. ಈ ಕ್ಷಣಕ್ಕಾಗಿ ಡಿಕೆಶಿ ಕಾದಿದ್ದು ಒಂದೆರಡು ದಿನಗಳಲ್ಲ ಬಿಡಿ, ಭರ್ತಿ 3 ದಶಕ. ಜೈಲುವಾಸ ಅನುಭವಿಸಿದ ನೋವು, ಪಕ್ಷಕ್ಕಾಗಿ ಮಾಡಿದ್ದ ತ್ಯಾಗ, ಇದೆಲ್ಲವೂ ಈಗ ಫಲವಾಗಿ ಪಟ್ಟಕ್ಕೇರಿಸಿದೆ. ವರ್ಷಗಳ ಹಿಂದೆ ಮಾಡಿದ್ದ ಶಪಥದಂತೆ ಡಿಕೆಶಿ ಸಿಎಂ ಆಗಿ ಪ್ರತಿಜ್ಞಾವಿಧಿ ಸ್ವೀಕರಿಸಿದ್ದಾರೆ. ಅಜ್ಜಯ್ಯನ ಪರಮಭಕ್ತರಾಗಿರೋ ಡಿಕೆ ಶಿವಕುಮಾರ್ ಅಜ್ಜಯ್ಯನ ಹೆಸರಲ್ಲೇ ಗದ್ದುಗೆ ಏರಿದ್ದಾರೆ. ರಾಜ್ಯದ 25ನೇ ಸಿಎಂ ಆಗಿ ಡಿಕೆಶಿ ಪಟ್ಟಾಭಿಷೇಕ. ರೇಷ್ಮೆ ಪಂಚೆ, ರೇಷ್ಮೆ ಶಲ್ಯ, ರೇಷ್ಮೆ ಅಂಗಿ. ಡಿಕೆಶಿ ಅಕ್ಷರಶಃ ಮಿರಮಿರ ಮಿಂಚುತ್ತಿದ್ದರು. ಅಂದುಕೊಂಡಿದ್ದನ್ನ ಸಾಧಿಸಿದ ನೆಮ್ಮದಿ, ಸಿಎಂ ಸ್ಥಾನಕ್ಕೆ ಏರ್ತಿದ್ದೀನಿ ಅನ್ನೋ ಖುಷಿ, ಇಡೀ ರಾಜ್ಯಕ್ಕೆ ನಾನೇ ಸಾರಥಿ ಅನ್ನೋ ಗರ್ವ, ಇದೆಲ್ಲವೂ ಡಿಕೆಶಿಯನ್ನ ಗಗನದೆತ್ತರದಲ್ಲಿ ತಂದು ನಿಲ್ಲಿಸಿತ್ತು. ತುಂಬಿದ ವೇದಿಕೆಗೆ ಬರ್ತಿದ್ದಂತೆ ಎಲ್ಲೆಲ್ಲೂ ಕೇಳುತ್ತಿದ್ದ ಕೂಗು ಒಂದೇ, ಡಿಕೆ ಡಿಕೆ ಡಿಕೆ. ಘಟಾನುಘಟಿ ನಾಯಕರ ಮುಂದೆ ನಿಂತಿದ್ದ ಡಿಕೆಶಿ ಅಕ್ಷರಶಃ ಅನಭಿಷಿಕ್ತ ದೊರೆಯಂತೆ ಕಂಗೊಳಿಸುತ್ತಿದ್ರು. जंगल में सिंगल शेर नाम है उसका बब्बर शेर. ಡಿಕೆ ಶಿವಕುಮಾರ್ ಔಟ್ ಅಂಡ್ ಔಟ್ ಮಾಸ್ ಲೀಡರ್ ಆಗಿ ಕಂಗೊಳಿಸುತ್ತಿದ್ರು. ಲೋಕಭವನದ ಗಾಜಿನ ಮನೆಯಲ್ಲಿ ಸೇರಿದ್ದ ಸಾವಿರಾರು ಜನರ ಮುಂದೆ ಪಟ್ಟಕ್ಕೇರಿದ್ದಾರೆ. ವೇದಿಕೆಗೆ ಬರ್ತಿದ್ದಂತೆ ರಾಹುಲ್ ಗಾಂಧಿಯನ್ನ ತಬ್ಬಿಕೊಂಡ ಡಿಕೆಶಿ ಕಾಂಗ್ರೆಸ್ನ ಘಟಾನುಘಟಿಗಳಿಗೆ ಕೃತಜ್ಞತೆ ಸಲ್ಲಿಸಿದ್ರು. ಸಿದ್ದರಾಮಯ್ಯ, ಖರ್ಗೆ, ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲ ಗಣ್ಯರಿಗೂ ಸ್ವತಃ ಡಿಕೆಶಿಯೇ ಹೂಗುಚ್ಛ ನೀಡಿ ಶಾಲು ಹಾಕಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ, ಪ್ರಮಾಣ ವಚನ ಕಾರ್ಯಕ್ರಮ ನಡೆಯೋ ವೇದಿಕೆ ಮೇಲೆಯೂ ಅಜ್ಜಯ್ಯನ ಫೋಟೋ ಇಟ್ಟಿದ್ರು. ಅದಕ್ಕೆ ನಮನ ಸಲ್ಲಿಸಿದ ನಂತರವೇ ಡಿಕೆಶಿಯ ಪದಗ್ರಹಣ ಶುರುವಾಗಿದ್ದು. ರಾಜ್ಯದ 25ನೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅಜ್ಜಯ್ಯನ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ನಾನು ಡಿಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಡಿಕೆ ಶಿವಕುಮಾರ್ ಜೊತೆ 13 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ರು. ಎಲ್ಲರ ಪಟ್ಟಾಭಿಷೇಕ ಆಗ್ತಿದ್ದಂತೆ ಡಿಕೆ ಫ್ಯಾಮಿಲಿಯ ಸಂಭ್ರಮ ಹೇಳತೀರದಂತಾಗಿತ್ತು. ಪತ್ನಿ, ಮಗಳು ಹಾಗೂ ಅಳಿಯನನ್ನ ವೇದಿಕೆ ಮೇಲೆ ಕರೆದ ಡಿಕೆಶಿ ಕಾಂಗ್ರೆಸ್ ನಾಯಕರ ಜೊತೆ ಫೋಟೋ ತೆಗೆಸಿಕೊಂಡ್ರು. ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್, ಸಿದ್ದರಾಮಯ್ಯರ ಜೊತೆ ನಿಂತ್ಕೊಂಡು ಫೋಟೋಗೆ ಪೋಸ್ ಕೊಟ್ರು. ಇನ್ನೊಂದೆಡೆ ವಿಧಾನಸೌಧದ 3ನೇ ಮಹಡಿಯಲ್ಲಿರೋ ಸಿಎಂ ಕಚೇರಿಯಲ್ಲಿ ಡಿಕೆ ಹೆಸರು ಬಂದಿದೆ. ಸಿದ್ದರಾಮಯ್ಯ ಹೆಸರಿನ ಬೋರ್ಡ್ ತೆಗೆದ ಸಿಬ್ಬಂದಿ ಡಿಕೆ ಶಿವಕುಮಾರ್ ಹೆಸರಿನ ಬೋರ್ಡ್ ಅಳವಡಿಕೆ ಮಾಡಿದ್ರು. ಡಿಕೆ ಕಚೇರಿಯಲ್ಲಿ ಅಜ್ಜಯ್ಯನ ಹೆಜ್ಜೆ. ಡಿಕೆಶಿ ಪಾಲಿಗೆ ನೊಣವಿನಕೆರೆಯ ಅಜ್ಜಯ್ಯನೇ ಎಲ್ಲ. ಅಜ್ಜಯ್ಯನನ್ನ ನಂಬುವಷ್ಟು, ನೆನೆಯುವಷ್ಟು ಇನ್ಯಾರನ್ನೂ ನೆನೆಯಲ್ಲ. ಯಾವುದೇ ಹೆಜ್ಜೆ ಇಡಬೇಕಾದ್ರೂ ಅಜ್ಜಯ್ಯನ ಅಪ್ಪಣೆ ಆದ್ಮೇಲೆಯೇ ಮುಂದಡಿ ಇಡೋದು. ಈಗ ಸಿಎಂ ಸ್ಥಾನ ಸಿಕ್ಕಿದ್ದು ಕೂಡ ಅಜ್ಜಯ್ಯನ ಕೃಪಾ ಕಟಾಕ್ಷವೇ ಅಂತ ಡಿಕೆಶಿ ನಂಬಿಕೊಂಡಿದ್ದಾರೆ. ಹೀಗಾಗಿಯೇ ನೊಣವಿನಕೆರೆ ಶ್ರೀಗಳು ಡಿಕೆಶಿಯ ಬೆಂಗಾವಲಾಗಿ ನಿಂತಿದ್ದಾರೆ. ಲೋಕಭವನದಲ್ಲಿ ಪಟ್ಟಾಭಿಷೇಕ ನಡೆಯುತ್ತಿರೋ ಹೊತ್ತಲ್ಲೇ ಶ್ರೀಗಳು ವಿಧಾನಸೌಧದ 3ನೇ ಮಹಡಿಯಲ್ಲಿರೋ ಸಿಎಂ ಕಚೇರಿಗೆ ಭೇಟಿ ನೀಡಿದ್ರು. ವಿಧಾನಸೌಧದ ಮೆಟ್ಟಿಲ ಬಳಿ ಬರ್ತಿದ್ದಂತೆ ಮಂತ್ರಾಕ್ಷತೆ ಹಾಕಿಕೊಂಡು ಮುಂದೆ ಹೋಗಿದ್ದಾರೆ. ಶ್ರೀಗಳು ಬಂದು ಹೋದ ನಂತರವೇ ಡಿಕೆಶಿಯ ಎಂಟ್ರಿ ಆಗಿದ್ದು. ಈ ವೇಳೆ ವಿಧಾನಸೌಧದ ಸುತ್ತ ಒಂದು ಸುತ್ತು ಹಾಕಿದ್ದ ಡಿಕೆಶಿ ಎಲ್ಲಾ ಪ್ರತಿಮೆಗಳಿಗೆ ಹೂ ನಮನ ಸಲ್ಲಿಸಿದ್ರು. ಬಳಿಕ ವಿಧಾನಸೌಧದ ಮೆಟ್ಟಿಲುಗಳಿಗೆ ಅಡ್ಡಬಿದ್ದು ನಮಸ್ಕಾರ ಮಾಡಿದ್ರು. ಬಳಿಕ ಸಿಎಂ ಕಚೇರಿಗೆ ತೆರಳಿ ಸಿಎಂ ಕುರ್ಚಿಗೇರಿದ್ರು. ಡಿಕೆಗೆ ಮೋದಿ, ಎಚ್ಡಿಕೆ ಅಭಿನಂದನೆ. ಕರ್ನಾಟಕದ ನೂತನ ಸಿಎಂ ಆಗಿರೋ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕನ್ನಡದಲ್ಲೇ ಪೋಸ್ಟ್ ಹಾಕಿ ಶುಭ ಕೋರಿದ್ದಾರೆ.
ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳು. ಅವರ ಅಧಿಕಾರಾವಧಿಗೆ ಶುಭಾಶಯಗಳು. ಕೇಂದ್ರವು ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ. ಹೀಗಂತ ಪೋಸ್ಟ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಎಚ್ಡಿಕೆ ಸಹ ಪೋಸ್ಟ್ ಮಾಡಿದ್ದು, ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ಗೆ ಅಭಿನಂದನೆಗಳು. ತಮಗೆ ದೊರೆತಿರುವ ಈ ಅವಕಾಶವನ್ನ ಜನಪರ ಕೆಲಸಗಳಿಗೆ ಹಾಗೂ ಕರ್ನಾಟಕದ ಅಭಿವೃದ್ಧಿಗೆ ಉಪಯೋಗ ಮಾಡಿಕೊಳ್ಳಲಿ ಎಂದು ಆಶಿಸುತ್ತೇನೆ ಅಂತ ಪೋಸ್ಟ್ ಹಾಕಿದ್ದಾರೆ. ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಡಿಕೆಶಿ ಪರ್ವ ಶುರುವಾಗಿದೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆಶಿ ರಾಜ್ಯಭಾರ ಶುರು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.